ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿ.ಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬನಶಂಕರಿ 3ನೇ ಹಂತದಲ್ಲಿ ಇರುವಂತಹ ಇಟ್ಮಡ್ಗು ಏರಿಯಾದಲ್ಲಿ ಇರುವಂತಹ BBMP ಬೆಟರ್ಮೆಂಟ್ ಏಕತ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿದೆ. ರೋಡ್ ವಿಡ್ತ್ ನಮಗೆ 30 ಅಡಿ ಇದೆ. ಕಾವೇರಿ ವಾಟರ್ ರನ್ನಿಂಗ್ ಇದೆ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಲೋನ್ ಪ್ರೆಸೆಂಟ್ ರನ್ನಿಂಗ್ ಇರುವಂತದ್ದು. ಎನಿ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ಆಗುವಂತ ಡಾಕ್ಯುಮೆಂಟ್ಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ಲಿ ನಮಗೆ 3 BHK ಜೊತೆಗೆ ಟಾಪ್ ಅಲ್ಲಿ ಒಂದು 2 BHK ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಐಲಿ ರೆಂಟಲ್ ಗೆ ಡಿಮ್ಯಾಂಡ್ ಇರುವ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಇಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಟಾಟಾ ಪ್ರಮೌಂಟ್ ಗೆ ಹೋಗುವಂತ ದಾರಿಲೇ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಇರೋ ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು, ನಮಗೆ 2 ಗೇಟ್ ಗಳ ಪ್ರಾವಿಷನ್ ಕೊಟ್ಟಿದ್ದಾರೆ. ಒಂದು ವೆಹಿಕಲ್ ನಿಲ್ಸ್ಕೊಳ್ಳೋದಕ್ಕೆ ಮತ್ತೆ ಓಡಾಡೋದಕ್ಕೆ ಕೊಟ್ಟಿರುವಂತಹ ಕಾರ್ ಪಾರ್ಕಿಂಗ್ ಇದು. ಆ ಸ್ಟೇರ್ ಕೇಸ್ ಹತ್ರ ಕೂಡ ನಮಗೆ ಇನ್ನೊಂದು ಗೇಟ್ ಕೂಡ ಕೊಟ್ಟಿದ್ದಾರೆ. ಅದು ಜಸ್ಟ್ ವಾಕಿಂಗ್ ಗೇಟ್ ಅಂತಾನೆ ಹೇಳ್ಬೋದು. ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಏನಕ್ಕಂದ್ರೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿರೋದ್ರಿಂದ ಪಾರ್ಕಿಂಗ್ಗೋಸ್ಕರ ವ್ಯವಸ್ಥೆನ ಕೊಡಲೇಬೇಕು. ಅದರಿಂದ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಗ್ರೌಂಡ್ ಫ್ಲೋರ್ ಫುಲ್ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ ಕೂಡ ಇದೆ, ಮತ್ತೆ ಸಂಪ್ ಕೂಡ ಇದೆ. ಸಂಪು ಕೆಪಾಸಿಟಿ ಬಂದ್ಬಿಟ್ಟು ನಮಗೆ 10,000 ಪ್ಲಸ್ ಇರುವಂತದ್ದು ಸಂಪು ಕೆಪಾಸಿಟಿ. ಬೋರ್ವೆಲ್ ಕೂಡ ಇದೆ, ಒಳ್ಳೆ ನೀರಿದೆ. ಜೊತೆಗೆ ಕಾವೇರಿ ವಾಟರ್ ನಮಗೆ ಪ್ರೆಸೆಂಟ್ ಈ ಲೇಔಟ್ ಅಲ್ಲಿ ವರ್ಕಿಂಗ್ ಇದೆ. ಜೊತೆಗೆ ಮೀಟರ್ ಕೂಡ ಹಾಕಿಸ್ಕೊಟ್ಬಿಟ್ಟಿದ್ದಾರೆ. ರೆಡಿ ಟು ಆಕ್ಯುಪೈ 2 ಕೊಟ್ಟು ಪೈಂಟ್ ಜೊತೆಗೆ ಪ್ರತಿಯೊಂದು ಐಟಮ್ಗಳು ಕೂಡ ನಮಗೆ ರೆಡಿಯಾಗಿ ನಿಂತಿರುವ ರೆಂಟಲ್ ಇನ್ಕಮ್ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಇಲ್ಲಿ ನಾವು ಒಂದು ಮೋಟರ್ ಹಾಕೊಂಡ್ರೆ ಕೂಡ ನಾವು ಹಂಗೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಕೂಡ ನಾವು ಗೇಟ್ ನ ಓಪನ್ ಅಂಡ್ ಕ್ಲೋಸ್ ಕೂಡ ನಾವು ಮಾಡ್ಕೋಬಹುದು. ಆ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲೇ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೆಳಗಡೆ ನೋಡಬಹುದು, ಆರಾಮಾಗಿ ಏನಿಲ್ಲ ಅಂದ್ರೂ 3 ರಿಂದ 4 ಕಾರ್ಗಳು ಕೂಡ ನಾವು ಅಡ್ಜಸ್ಟ್ ಮಾಡಿ ನಿಲ್ಸಬಹುದು. ಜೊತೆಗೆ 5 ರಿಂದ 6 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲ್ಲಾ ಮನೆಗಳಿಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಬಂದಿದೆ. ಜೊತೆಗೆ ಬಲಗಡೆ ಮತ್ತೆ ಎಡಗಡೆ ಕೂಡ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಬಿಟ್ಟಿದ್ದಾರೆ. ಮನೆಯಿಂದ ಮನೆಗೆ ಏನ್ ಸೆಟ್ ಬ್ಯಾಕ್ ಬಿಡಬೇಕು, ಹೆಂಗೆ BBMP ರೂಲ್ಸ್ ಏನಿದೆ 100% ನ ಫಾಲೋ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಿಂದೆಗಡೆ ಕೂಡ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಟೋಟಲ್ ನಮಗೆ 3 ಕಡೆಗೂ ಕೂಡ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ. ಪೋರ್ಷನ್ ಫುಲ್ ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. ಎಂಟ್ರೆನ್ಸ್ ಇದು ನಮಗೆ ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಹೋಗೋದಕ್ಕೆ. ಅದ್ರ ಪಕ್ಕದಲ್ಲೇ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇದು ಪ್ರೆಸೆಂಟ್ ಲಿಫ್ಟ್ ವರ್ಕಿಂಗ್ ಇರುವಂತದ್ದು. ಲಿಫ್ಟ್ ಗೆ ಪ್ರಾವಿಷನ್ ಕೂಡ ಇದೆ. ಇದು ಇಲ್ಲಿ ಗೇಟ್ ಇದೆಲ್ಲ ಚಿಕ್ಕ ಗೇಟು. ಈ ಗೇಟ್ ಅಲ್ಲಿ ನಮಗೆ ವಾಕಿಂಗ್ ಗೇಟ್ ಅಂತಾನೆ ಹೇಳ್ಬೋದು. ಅದು ನಮಗೆ ಪಾರ್ಕಿಂಗ್ ಗೇಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಬಹುದು ಕಾವೇರಿ ಮೀಟರ್ ಕೂಡ ನಮ್ಗೆ ಆಲ್ರೆಡಿ ಫಿಕ್ಸ್ ಆಗೋಗಿದೆ. ಪ್ರೆಸೆಂಟ್ ನಮಗೆ ಲೇಔಟ್ ಅಲ್ಲಿ ಕಾವೇರಿ ವಾಟರ್ ಬರ್ತಾ ಇದೆ. ಫ್ಲೋರಿಂಗ್ ನೋಡಬಹುದು, ಈ ಪೋರ್ಷನ್ ಫ್ಲೋರಿಂಗು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಅಲ್ಲಿ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಗಳಿಗೆ ನಮಗೆ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಪ್ರೆಸೆಂಟ್ ನಮಗೆ ಲಿಫ್ಟ್ ಕೂಡ ರನ್ನಿಂಗ್ ಇದೆ. ಚೆನ್ನಾಗಿದೆ, ಲಿಫ್ಟ್ ಫುಲ್ ರನ್ನಿಂಗ್ ಇರುವಂತದ್ದು. ಎಲ್ಲ ನಮಗೆ ಪೋರ್ಷನ್ ಅಲ್ಲಿ ಮಿರರ್, ಈ ಪೋರ್ಷನ್ ಅಲ್ಲಿ ನಮಗೆ SSL ಆಗಿರುವಂತದ್ದು ಸಖತ್ತಾಗಿದೆ ಅಂತ ಹೇಳ್ಬೋದು. 30-40 ಒಳ್ಳೆ ಡಿಫ್ರೆಂಟ್ ಆಗಿ ಕಂಪ್ಲೀಟ್ ಆಗಿ ನಮಗೆ ಮಾಡಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇದು. ಸ್ಟೇರ್ ಕೇಸ್ಗೂ ಅಷ್ಟೇ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸ್ ನಮಗೆ ತುಂಬಾ ವೈಲ್ಡ್ ಆಗಿದೆ. ಏನಾದ್ರೂ ನಮಗೆ ರೆಂಟಲ್ ಗೆ ಬರೋರು ಐಟಮ್ಸ್ ಗಳನ್ನ ಕೂಡ ನಾವು ಸಾಗಿಸಬಹುದು, ಅಷ್ಟು ಜಾಗನ ಪ್ರಾವಿಷನ್ ಮಾಡಿರುವಂತದ್ದು. ಈಗ ಎಕ್ಸಾಕ್ಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ನಾನು ಈ ಬಿಲ್ಡಿಂಗ್ ಅಲ್ಲಿ ಇದೊಂದೇ ಮನೆ ತೋರಿಸೋದು. ಇದೊಂದು ಮನೆ ನೋಡಿದ್ರೆ 3 ಮನೆ ನೋಡೋ ಹಾಗೆ ಆಗುತ್ತೆ. ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಟಾಪ್ ಅಲ್ಲಿ ಒಂದು 2 BHK ಇದೆ, ಅದನ್ನ ತೋರಿಸ್ತೀನಿ. ಇದು 3 BHK ಬರುತ್ತೆ. ಈ ಪೋರ್ಷನ್ ನಮಗೆ 3 BHK ಬರುತ್ತೆ. ನೋಡಿ, ಕಾರಿಡಾರ್ ಬರುತ್ತೆ. ಇನ್ ಕೇಸ್ ಏನಾದ್ರು ನಮಗೆ ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಂದ್ರೆ ಈ ಪೋರ್ಷನ್ ಫುಲ್ ನಾವು ಗ್ರಿಲ್ ವರ್ಕ್ ಏನಾದ್ರು ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಯಾರು ಕೂಡ ನಮಗೆ ಆಚೆ ಕಡೆಯಿಂದ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಎಲ್ಲಾ ಮನೆಯೂ ಇದೇ ಸ್ಟ್ರಕ್ಚರ್ ಅಲ್ಲಿ ನಮಗೆ ಬರುವಂತದ್ದು. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಮೈನ್ ಡೋರ್ ಬರುತ್ತೆ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ಲಿವಿಂಗ್ ರೂಮ್ ಅಲ್ಲಿ ಇಲ್ಲಿ ಎಲ್ ಶೇಪ್ ಏನಿದೆ, ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಸೆಂಟ್ರಲ್ಲಿ ಒಂದು ಟೀ ಟೇಬಲ್ ಕೂಡ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾ ಜಾಗ ಇದೆ ಅಂತ ಹೇಳ್ಬೋದು. ಡೋರ್ ಬಂದ್ಬಿಟ್ಟು ನಮಗೆ ಟೀ ಕುಡ್ ಬರುತ್ತೆ. ನಾರ್ತ್ ಫೇಸಿಂಗ್ ಮೈನ್ ಡೋರ್. ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಆಪೋಸಿಟ್ ಅಲ್ಲಿ ಟಿವಿ ಕ್ಯಾಬಿನೆಟ್. ಲ್ಯಾಮಿನೇಟ್ ಅಲ್ಲಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ ನಮಗೆ 2 ಡ್ರಾಯರ್ ಬಾಕ್ಸ್ಗಳು, ರೈಟ್ ಸೈಡ್ ಒಂದು ಗ್ಲಾಸ್ ಡೋರ್ ಇರುವಂತಹ ಒಂದು
ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇದ್ರ ಅಪೋಸಿಟ್ ಅಲ್ಲಿ ನಮಗೆ 2 ಚಪ್ಪಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೈಂಡೋರ್ ಪಕ್ಕದಲ್ಲಿ ನಮ್ಗೆ ಒಂದು ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿರುವಂತಹ POP ವರ್ಕ್. ಇದು ಹಾಲ್ ಬರುತ್ತೆ. ಈ ಟಿವಿ ಕ್ಯಾಬಿನೆಟ್ ಏನ್ ಮಾಡಿದ್ದಾರೆ, ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಾಂದ್ರೆ ಒಂದು ಹ್ಯಾಂಡ್ ವಾಶ್, ಇಲ್ಲಿ ಏನಾದ್ರು ನಮ್ಗೆ ಬೇಕು ಅಂದ್ರೆ ಹ್ಯಾಂಡ್ ವಾಶ್ ಕೂಡ ನಾವು ಇಟ್ಕೋಬಹುದು, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. 2x4 ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ವೆಸ್ಟರ್ನ್ ಕಮೋಡು ಜಾಗ್ವಾರ್ ಐಟಮ್ಸ್ ಗಳೆಲ್ಲ ನಮ್ಗೆ ಫಿಟ್ ಆಗಿ ಹೋಗುತ್ತಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೆಂಟ್ರಲ್ಲಿ ಕೂಡ ನಮಗೆ ಲಪತ್ರ ಅಂದ್ರೆ ಸ್ಟ್ರಕ್ಚರ್ ಇರುವಂತಹ ಒಂದು ಕಲ್ಲು ಕೂಡ ಹಾಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ನಮಗೆ ಆಂಟಿಸ್ಕೈ ಬೆಟ್ರೋಫೆಟಲ್ ಜೊತೆಗೆ ಕಂಪ್ಲೀಟ್ ಆಗಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಸ್ನಾನ ಜೊತೆಗೆ ಬಾತ್ರೂಮ್ ಪರ್ಪಸ್ಗೂ ಕೂಡ ನಾವು 2 ಕೆಲಸಕ್ಕೂ ಕೂಡ ಯೂಸ್ ಮಾಡೋ ಅಷ್ಟು ಜಾಗ ಕೂಡ ನಮಗೆ ಈ ಬಾತ್ರೂಮ್ ಅಲ್ಲಿ ವ್ಯವಸ್ಥೆ ಇರುವಂತದ್ದು. ಕಾಮನ್ ಬಾತ್ರೂಮ್ ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲೇ ಬರುತ್ತೆ. ನಮಗೆ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಅಡಿಗೆ ಮನೆ. ನೋಡಿ, ಅಡಿಗೆ ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಅಚ್ಚುಕಟ್ಟಾಗಿ ಮಾಡಿರುವಂತದ್ದು. ಒಳ್ಳೆ ಜಾಗ ಇದೆ, ಓಡಾಡೋಕೆ ತುಂಬಾನೇ ಜಾಗ ಇದೆ, ಅಷ್ಟು ಜಾಗ ಇದೆ ಈ ಅಡಿಗೆ ಮನೆಯಲ್ಲಿ. ಇನ್ನ ಸ್ಟೋರೇಜ್ಗೋಸ್ಕರ ಬಂದ್ರೆ ಇಲ್ಲೆಲ್ಲ ನಮಗೆ SS ಬ್ಯಾಸ್ಕೆಟ್ಗಳನ್ನ ಕೊಟ್ಟಿರುವಂತದ್ದು, ಮತ್ತೆ ಸಾಫ್ಟ್ ಕ್ಲೋಸಿಂಗ್ ನ ಕೊಟ್ಟಿದ್ದಾರೆ. 45 mm ಗ್ರಾನೈಟ್ ನ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. 2 ಟ್ಯಾಪ್ಗಳ ವ್ಯವಸ್ಥೆ ಕೂಡ ಕೊಟ್ಟಿರುವಂತದ್ದು, ಅದು ಕೂಡ ನಮ್ಗೆ ಜಾಗ್ವಾರೆ ಆಗಿದೆ. ಈ ಕ್ವಶನ್ ಅಲ್ಲಿ ವಾಲ್ಗಳಿಗೆ 2x4 ಬೆಡ್ರೂಮ್ ಫಿಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿಗೆ ಚಿಮ್ಮಿ ಪಾಯಿಂಟ್ ಮಾಡಿದ್ದಾರೆ. ಈ ಎಲ್ ಶೇಪ್ ಅಲ್ಲಿ ಇಂಟೀರಿಯರ್ ಅವರು ಮಾಡಿರೋದ್ರಿಂದ ಐಟಮ್ಸ್ ಗಳನ್ನ ಕೂಡ ನಾವು ಸ್ಟೋರೇಜ್ ಕೂಡ ನಾವು ಮಾಡ್ಕೋಬಹುದು. ಅಲ್ಲೊಂದು ಚಿಕ್ಕ ಬಾಕ್ಸ್ ಒಂದು ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪಾಯಿಂಟ್ ಕೊಟ್ಟಿದಾರಲ್ಲ, ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ವಾಷಿಂಗ್ ಮಿಷಿನ್ ನಾವು ಯುಟಿಲಿಟಿಲಿ ಇಟ್ಕೊಬಹುದು, ಇಲ್ಲ ಆ ಕಡೆನೂ ನಾವು ಮೌಂಟ್ ಮಾಡ್ಕೊಬಹುದು. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಓಡಾಡೋದಕ್ಕೆ ತುಂಬಾನೇ ಜಾಗ ಇರುವಂತಹ ಅಕಾಮಿಡೇಷನ್ ಅಲ್ಲಿ ಕಿಚನ್ ನ ಬಿಲ್ಡ್ ಮಾಡಿರುವಂತದ್ದು. ಈ ಕಿಚನ್ ಪಕ್ಕದಲ್ಲೇ ಈಗ ಪ್ರೆಸೆಂಟ್ ರಿಕ್ವೈರ್ಮೆಂಟ್ ಇರುವಂತದ್ದು ಯುಟಿಲಿಟಿ. ತುಂಬಾ ಜನ ಕೇಳ್ತಾ ಇರ್ತಾರೆ ಯುಟಿಲಿಟಿ ಬೇಕು ಅಂತ. ಆ ಯುಟಿಲಿಟಿ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಫ್ಲೋರಿಂಗು ಆಂಟಿಸ್ಕೈಡ್ ಬೆಟ್ರೋಫೆಟಲ್ಸ್, ವಾಲ್ಗಳಿಗೆ 2x4 ಬೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಡಿಶ್ ವಾಶ್ ಆದ್ರೂ ಇಟ್ಕೊಬಹುದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಆದ್ರೂ ಇಟ್ಕೋಬಹುದು. ಏನಾದ್ರು ಬಟ್ಟೆ ಏನಾದ್ರು ಹಾರಕೋಬೇಕು ಅಂದ್ರೆ ಇಲ್ಲೂ ಕೂಡ ನಾವು ವ್ಯವಸ್ಥೆನ ಮಾಡ್ಕೋಬಹುದು. ಯಾಕಂದ್ರೆ ಈ ಪೋರ್ಷನ್ ಫುಲ್ ನಮ್ಗೆ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ಬೆಳಕು ಚೆನ್ನಾಗಿದೆ. ಇಷ್ಟು ಪೋರ್ಷನ್ ಫುಲ್ ನಮ್ಗೆ ಯುಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ನಮ್ಗೆ ಸೆಟ್ ಬ್ಯಾಕ್ ಇದೆ. ಆ ಮನೆಗೂ ಈ ಮನೆಗೂ ಸೆಟ್ ಬ್ಯಾಕು. ಇಲ್ಲೂ ಕೂಡ ನಮ್ಗೆ ಗಾಳಿ ಬೆಳಕಿಗೆ ವ್ಯವಸ್ಥೆ ಇದೆ. ಕಿಚನ್ ಏರಿಯಾ ನೋಡಿ, ತುಂಬಾನೇ ಸ್ಪೇಷಿಯಸ್ ಆಗಿ ಬಂದಿದೆ. ಓಕೆ, 3 ಬೆಡ್ರೂಮ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ದೇವ್ರ ಮನೆ ಬರುತ್ತೆ. ಒಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ಹಾಕಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳೇನು ಮಾಡಿಲ್ಲ, ಇನ್ ಕೇಸ್ ಬೇಕು ಅಂತ ಮಾಡ್ಕೋಬಹುದು. ವಾಲ್ಗಳಿಗೆ 2x4 ಬೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಆ ಟೀ ಪಟ್ಟಿ, ಗೋಲ್ಡನ್ ಕಲರ್ ಇರುವಂತಹ ಟೀ ಪಟ್ಟಿ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಇಲ್ಲಿ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ಬಂದ್ಬಿಟ್ಟು ನಮ್ಗೆ ಟೀ ಕುಡ್ಡೆ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇದ್ರ ಪಕ್ಕದಲ್ಲೇ ಬರೋದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಇನ್ ಕೇಸ್ ಏನಾದ್ರೂ ನಮ್ಗೆ ಬೆಡ್ರೂಮ್ ಬೇಡ ಅಂದ್ರೆ ಇದನ್ನ ಡೈನಿಂಗ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಬೆಡ್ರೂಮ್ ಅಂದ್ರೆ ಬೆಡ್ರೂಮ್ ಕೂಡ ನಾವು ಮಾಡ್ಕೊಬಹುದು. ದೊಡ್ಡವ್ರು ಯಾರಾದ್ರೂ ಇದ್ರೆ ಆರಾಮಾಗಿ ಇಲ್ಲಿ ಸ್ಟೇ ಮಾಡಬಹುದು. ಆ ಪರ್ಪಸ್ಗೆ ಇವರು 3 BHK ಮಾಡಿರುವಂತದ್ದು. ಕ್ರಾಸ್ ವೆಂಟಿಲೇಷನ್ ನ ಕೊಟ್ಟಿರುವಂತಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ವೆಂಟಿಲೇಷನ್ ಇದೆ, ಈ ಪೋರ್ಷನ್ ಅಲ್ಲಿ ನಮಗೆ ವೆಂಟಿಲೇಷನ್ ಇದೆ. 2 ವಿಂಡೋ ಪರ್ಪಸ್ ಕೂಡ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ಒಂದು ವಾರ್ಡ್ರೋಬ್, ಮೇಲ್ಗಡೆ ವಿತ್ ಸ್ಟೋರೇಜ್ ಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಮೇನ್ ಅಡ್ವಾಂಟೇಜ್ ಏನಂದ್ರೆ ಕ್ರಾಸ್ ವೆಂಟಿಲೇಷನ್ ಇರುವಂತಹ ವಿಂಡೋ ಚೆನ್ನಾಗಿದೆ. ಇಲ್ಲಿ 2 ಆಪ್ಷನ್ ಇದೆ. ಒಂದು ಬೆಡ್ರೂಮ್ ಆದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ಒಂದು ಡೈನಿಂಗ್ ಆದ್ರೂ ಕೂಡ ನಾವು ಮಾಡ್ಕೋಬಹುದು ಈ ರೂಮ್ ನ. ಇದು ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್. ಎದುರುಗಡೆಗೆ ನಮ್ಗೆ ನೋಡಿ 2 ಬೆಡ್ರೂಮ್ ಗಳಿದೆ. ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದು, ಇಲ್ಲಾಂದ್ರೆ ಗೆಸ್ಟ್ ರೂಮ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಅಷ್ಟೇ ಎಲ್ಲಾ ರೀತಿಯ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳು ಜಾಗ್ವಾರ್ ಐಟಮ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ವಿಂಡೋ ಪರ್ಪಸ್ ಕೂಡ ಇದೆ. ಎಕ್ಸಿಟ್ ಫ್ಯಾನ್ ಕೂಡ ನಾವು ಬೇಕು ಅಂದ್ರೆ ಹಾಕೋಬಹುದು. ಇಲ್ಲೂ ಕೂಡ ಅಷ್ಟೇ ಹ್ಯಾಂಡ್ ವಾಶ್ಗೆ ಪ್ರತಿ ಒಂದು ಐಟಮ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ಈ ಬಾತ್ರೂಮ್ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲೇ ನಮಗೆ ಬೆಡ್ರೂಮ್.
ಈ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಅಷ್ಟು ಜಾಗ ಇದೆ. ಈ ಪೋಸ್ಟ್ ಅಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಇಲ್ಲಿ ನಮ್ಗೆ 2 ಅಡಿ ಸಿಗುತ್ತೆ ಓಡಾಡಕ್ಕೆ. ಡೋರು ನಾವು ಎಷ್ಟು ಓಪನ್ ಮಾಡ್ತೀವಿ ನೋಡಿ, ಆ ಡೋರ್ ಎಷ್ಟು ಓಪನ್ ಮಾಡ್ತೀವಿ ಅದ್ರ ಮೇಲೆ ಇನ್ನೂ 1 ಅಡಿ ನಮ್ಗೆ ಎಕ್ಸ್ಟ್ರಾ ಸಿಗುತ್ತೆ ಓಡಾಡಕ್ಕೆ. ಅಷ್ಟು ಜಾಗ ಕೊಟ್ಟಿರುವಂತದ್ದು. ಯಾಕಂದ್ರೆ ಜಾಗ ಇಲ್ಲ ಅಂದ್ರೆ ಸ್ಲೈಡಿಂಗ್ ಡೋರ್ನ ಇಡ್ಬೋದಾಗಿತ್ತು, ಬಟ್ ಇವ್ರು ಇಟ್ಟಿಲ್ಲ. ಬಟರ್ಫ್ಲೈ ಚಾನಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಅದರಿಂದ ನಮ್ಗೆ ಜಾಗ ಇದೆ. ಆರಾಮಾಗಿ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಇನ್ ಕೇಸ್ ಏನಾದ್ರು ಚಿಕ್ಕ ಟೇಬಲ್ ಗಳು ಇಟ್ಕೊಂಡು ನಾವು ಇಟ್ಕೊಂಡು ಸ್ಟಡಿ ಏರಿಯಾಗೆ ಇಟ್ಕೊಂಡು ನಾವಿಲ್ಲಿ ಯೂಸ್ ಮಾಡ್ಕೊಬಹುದು. ಮೇಲ್ಗಡೆ ಕೂಡ ಅಷ್ಟೇ ಇಂಟೀರಿಯರ್ ಅವ್ರು ಕಂಪ್ಲೀಟ್ ಆಗಿದೆ ವಿತ್ ಸ್ಟೋರೇಜ್ಗೆ. ಇಲ್ಲೂ ಕೂಡ ಅಷ್ಟೇನೆ ವೀಕ್ಷಕರೇ, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲೂ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ, ಈ ಪೋರ್ಷನ್ ಅಲ್ಲೂ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಎಲ್ಲಾ ಮನೆಗಳು ಹೀಗೆ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಸೆಂಟ್ರಲ್ ಎಂದು ಡ್ರೆಸ್ಸಿಂಗ್ ಏರಿಯಾ. ಇನ್ ಕೇಸ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಿರರ್ನ ನೋಡ್ಬಾರ್ದು, ಏನಾದ್ರು ಜಸ್ಟ್ ಒಂದು ಏನಾದ್ರು ಸ್ಕ್ರೀನ್ ಏನಾದ್ರು ಇಲ್ಲ ಒಂದು ದುಡ್ಡಾದ್ರು ಮಾಡ್ಕೊಂಡ್ರು ಕೂಡ ನಾವು ಅದನ್ನ ಕವರ್ ಮಾಡ್ಕೋಬಹುದು. ಚೆನ್ನಾಗಿದೆ ಈ ಮಾಸ್ಟರ್ ಬೆಡ್ರೂಮು. ಇದ್ರ ಪಕ್ಕದಲ್ಲೇ ಗೆಸ್ಟ್ ರೂಮು. ಎಸ್, ಇಲ್ಲೇನಂದ್ರೆ ನಮಗೆ ಇಂಟೀರಿಯರ್ ವರ್ಕ್ ಏನೋ ಆಗ್ಲಿಲ್ಲ. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಕೊಟ್ಟಿರುವಂಥದ್ದು. ಎಲ್ಲ ರೂಮ್ಗಳಿಗೂ ಕ್ರಾಸ್ ವೆಂಟಿಲೇಷನ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಸ್ಟೋರ್ ರೂಮ್ ತರ, ಯಾವ್ದು ಗೆಸ್ಟ್ ರೂಮ್ ತರ ಒಂದು ಕಾಟ್ ಹಾಕೊಂಡ್ರೆ ಯಾರಾದ್ರೂ ದೊಡ್ಡವರು ಕೂಡ ಇಲ್ಲಿ ಮಲ್ಕೋಬಹುದು, ರೆಸ್ಟ್ ಮಾಡ್ಬೋದು. ಓಕೆ, ಒಂದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಸೋಫಾ ಕೂಡ ಇಡಿಸುವಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಚೆನ್ನಾಗಿದೆ. ಇದು ನಮಗೆ 3 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿರುತ್ತೆ. ಇದೇ ತರ ಮನೆ ನಮ್ಗೆ ಇನ್ನ 3 ಇದೆ. 3 BHK 3 ಇದೆ, 2 BHK 1 ಇದೆ. ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಬನ್ನಿ, ಜಸ್ಟ್ ಈಗ ನಾನು ಮನೆ ಮುಂದೆ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಮನೆ ಒಳಗಡೆ ಎಲ್ಲ ನಮ್ಗೆ ಇದೇ ಸ್ಟ್ರಕ್ಚರೇ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನೋಡಿ, ಇವಾಗ ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದಂಗೆ ತಲೆ ಎತ್ತಿ ನೋಡಿದ್ರೆ ಟಾಟಾ ಪ್ರೊಮೋಟ್ ಅಪಾರ್ಟ್ಮೆಂಟ್ ಅನ್ಸುತ್ತೆ. 2 ಟವರು, ಇನ್ನ 2 ಟವರ್ ಆ ಕಡೆಗಿದೆ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 3 BHK ಹೌಸ್. ಇಲ್ಲೂ ಕೂಡ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ನಾರ್ತ್ ಡೋರ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 3 BHK ಹೌಸ್. ಕಾರಿಡಾರ್ ಕೂಡ ನಮ್ಗೆ ಸೇಮ್ ಹಾಗೆ ಬರುತ್ತೆ. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಬನ್ನಿ, ಟಾಟಾ ಪ್ರೊಮೋಟ್ ಅಪಾರ್ಟ್ಮೆಂಟ್. ಗುಡ್ ಲೊಕೇಶನ್ ಅಲ್ಲಿ ಒಳ್ಳೆ ವ್ಯೂ ಅಂತಾನೆ ಹೇಳ್ಬೋದು. ಇಲ್ಲಿಗೂ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 3 BHK ಹೌಸ್. ಇದು ಸರಿ ನಮ್ಗೆ 3 ಮನೆಗಳಿದೆ 3 BHK. ಈಗ ನೋಡಿ, ಕ್ಲೀನ್ ಆಗಿ ಗೊತ್ತಾಗುತ್ತೆ ನಮ್ಗೆ ಟಾಟಾ ಪ್ರೊಮೋಟ್ 4 ಟವರ್ಗಳು ಕೂಡ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ ನಾನು 4th ಫ್ಲೋರ್ ಅಲ್ಲಿ ಇದ್ದೀನಿ. ಈ 4th ಫ್ಲೋರ್ ಅಲ್ಲೂ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲಿ ನೋಡಿ, ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಡೋರ್ ನ ನಮ್ಗೆ ಮೌಂಟ್ ಮಾಡಿದ್ದಾರೆ. ಇದು ನಮ್ಗೆ ಲಿಫ್ಟ್ ಏರಿಯಾ ಬರುತ್ತೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಇಲ್ಲಿ ಸರ್ವಿಸ್ ಮಾಡೋರು ಏನಾದ್ರು ಬಂದ್ರು ಕೂಡ ಎಷ್ಟು ಕ್ಲೀನ್ ಆಗಿ ಅಕಾಮಿಡೇಷನ್ ಒಳ್ಳೆ ವ್ಯವಸ್ಥೆಗೆ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಯಾವುದೇ ರೀತಿ ರಿಸ್ಕ್ ಇಲ್ದಿರ ಕೆಲಸ ಮಾಡೋ ತರ ಇವ್ರು ಮಾಡ್ಕೊಟ್ಟಿಲ್ಲ. ಆರಾಮಾಗಿ ವುಡ್ ಅಲ್ಲಿ ನೋಡಿ, ವುಡ್ ಡೋರ್ ಇಟ್ಟಿದ್ದಾರೆ. ತುಂಬಾ ಜನ ಇಲ್ಲಿ MS ಗ್ರಿಲ್ ವರ್ಕ್ ಮಾಡಿರ್ತಾರೆ, ಬಟ್ ಇವ್ರು ವುಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಈ ಸ್ಟ್ರಕ್ಚರ್ ನ ವರ್ಕ್ ನ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲೇ ಇನ್ನೊಂದು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ನಾರ್ಮಲ್ ಇದು ಮಾಮೂಲಿ ರೆಡಿಮೇಡ್ ಡೋರ್ ಆಗುತ್ತೆ. ಇದು 2 BHK. ಇವಾಗ ನಾವೇನ್ ನೋಡ್ತಾ ಇದೀವಿ, ಇದು ಹಾಲು. ಸೆಮಿ TV ಕ್ಯಾಬಿನೆಟ್ ಒಂದು ಮಾಡಿದ್ದಾರೆ. ಇದು ಕೇಬಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಮನೆಗೆ ತಗ್ದಷ್ಟು ಕಿಚನ್. ಓಕೆ, ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಕೂಡ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ವಾಲ್ ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಇಟ್ಟಿದ್ದಾರೆ. 45 mm ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ಕಿಚನ್ ಅಲ್ಲೇ ನಮಗೆ ದೇವ್ರ ಮನೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಪ್ಲೇವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಡೋರ್. ಇದು ಕೂಡ ನಮಗೆ ಪ್ಲೇವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಡೋರ್ ಜೊತೆಗೆ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗದಲ್ಲಿ ಪೂಜಾ ಮನೆನ ಮಾಡಿದ್ದಾರೆ. ಸೇಮ್ ಈ 3 BHK ಗಳಿಗೆ ಏನ್ ಕೆಲಸ ಆಗಿದೆ ಅದೇ ಕೆಲಸ ಈ ದೇವ್ರ ಮನೆಗೂ ಆಗಿರುವಂತದ್ದು. ಬಟ್ ಏನಲ್ಲಿ ನಮಗೆ ಟೀಕ್ ವುಡ್ ಅನ್ನು ಯೂಸ್ ಮಾಡಿದ್ದಾರೆ, ಇಲ್ಲಿ ಪ್ಲೇವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಕ್ಯಾಬಿನ್ ತರ ಒಂದು ಮಾಡಿದ್ದಾರೆ ನೋಡಿ, ಸಪರೇಟ್ ಆಗಿದೆ. ಎಲ್ಲೂ ನಮಗೆ ಕಂಜೆಷನ್ ಅನ್ಸೋದೇ ಇಲ್ಲ. ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಇಷ್ಟು ಜಾಗ ಓಡಾಡೋಕೆ ಇರುವಂತದ್ದು. ಇಲ್ಲಿ ನಮಗೆ 2 ಡೋರ್ಗಳು ಕೊಟ್ಟಿದ್ದಾರೆ. ಇದು ಮೈನ್ ಎಂಟ್ರೆನ್ಸ್ ನಾರ್ತ್ ಡೋರು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ಬೋದು. ಇದು ಕೂಡ ನಮಗೆ ಟೆರೆಸ್ ಹೋಗೋದಕ್ಕೆ.
ಇಲ್ಲ ನಮ್ಗೆ ಇದೇ ಡೋರೇ ಸಾಕು ಅಂದ್ರೆ ಈಸ್ಟ್ ಡೋರ್ ಆಗುತ್ತೆ, ಆ ಡೋರ್ ಬೇಕು ಅಂದ್ರೆ ನಾರ್ತ್ ಡೋರ್ ಆಗುತ್ತೆ. ಈ 2 BHK ಗೆ 2 ತರನು ನಮ್ಗೆ ಕೊಟ್ಟಿರುವಂತದ್ದು. ಚೆನ್ನಾಗಿ ಒಳ್ಳೆ ಅಕಾಮಿಡೇಷನ್ ಮಾಡಿದ್ದಾರೆ. ಇದು ಲಿಫ್ಟ್ ರೂಮ್ ಬಂದ್ಬಿಡುತ್ತೆ. ಇಲ್ಲಿ ಕೆಳಗಡೆ ನಾವು 3 BHK ನೋಡಿದ್ವಲ್ಲ, ಸೇಮ್ ಮಾಸ್ಟರ್ ಬೆಡ್ರೂಮ್ ಹೇಗೆ ಬರುತ್ತೋ ಸೇಮ್ ಕಾಪಿ ಪೇಸ್ಟ್ ಹಾಗೆ ನಮ್ಗೆ ಮೇಲ್ಗಡೆವರೆಗೂ ಬಂದಿರುವಂತದ್ದು. 2 ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಕೆಳಗಡೆ 3 BHK ಗೆ ಈ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಆಗುತ್ತೆ. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. 2x4 ವೆಟ್ರೋಫೆಟಲ್ಸ್, ವಾಲ್ಗಳಿಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್, ಫ್ಲೋರಿಂಗ್ಗೆ ವಾಲ್ ಕಮೋಡ್ಗಳೆಲ್ಲ ನಮಗೆ ಮಾಡಿಕೊಟ್ಟಿರುವಂತದ್ದು. ಹ್ಯಾಂಡ್ ವಾಶ್ಗೂ ಕೂಡ ಇಟ್ಟಿದ್ದಾರೆ. ಎಲ್ಲ ರೀತಿಯ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಇದರ ಪಕ್ಕದಲ್ಲೇ ಇನ್ನೊಂದು ಬೆಡ್ರೂಮ್. ಸೇಮ್ ಇಲ್ಲಿ ಇಂಟೀರಿಯರ್ ಏನೋ ನಮಗೆ ವರ್ಕ್ ಆಗಿಲ್ಲ. ಈ ಕೆಳಗಡೆ 3 BHK ಗೆ ಗೆಸ್ಟ್ ರೂಮ್ ಅಂತಲ್ಲ, ಸೇಮ್ ಆಸ್ ಇಟ್ ಇಸ್ ಇದು ಕೂಡ ಹಾಗೆ ಬರುತ್ತೆ. ಬಟ್ ಈ ಪೋರ್ಷನ್ ಹಾಲು ಕಿಚನ್ ಬರುವಂತದ್ದು. ಇಲ್ಲಿ ಏನಂದ್ರೆ ನೋಡಿ, ಎಷ್ಟು 2 ಡೋರ್ ಓಪನ್ ಮಾಡ್ರೆ ಕ್ಲೀನ್ ಆಗಿದೆ. ಇಲ್ಲೂ ಕೂಡ ನಮಗೆ POP ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಸೇಮ್ ಆಸ್ ಇಟ್ ಇಸ್ ನಮಗೆ 3 BHK ಗೆ ಏನಾಗಿದೆಯೋ ಅದೇ ಕೆಲಸಗಳು ಕೂಡ ನಮಗೆ 2 BHK ಗೂ ನಮಗೆ ಯೂಸ್ ಆಗಿರುವಂತದ್ದು. ಎಕ್ಸಾಕ್ಟ್ ಈಗ ನಾವು ಟೆರೆಸ್ ಅಲ್ಲಿ ಇದೀವಿ. ಈ ಪೋರ್ಷನ್ ಓಪನ್ ಟೆರೆಸ್ ಬರುತ್ತೆ. ಇನ್ ಕೇಸ್ ಏನಾದ್ರು ಬಟ್ಟೆ ಒಗಿಬೇಕು ಅಂದ್ರೆ ಇಲ್ಲಿ ನಮಗೆ ಬಟ್ಟೆ ವಾಶ್ ಮಾಡೋದಕ್ಕೊಂದು ಕಲ್ಲು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಬಟ್ಟೆ ಹಾರಾಡ್ಕೋಬೇಕು ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಈ ಜಾಗದಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡಿ ಮನೆಗೆ ಬಂದ್ಮೇಲೆ ಒಂದು ಫಂಕ್ಷನ್ ಅನ್ನೋದು ನಡೆಯುತ್ತೆ. ಇಲ್ಲಿ ಆರಾಮಾಗಿ ಒಂದು 20 ಜನಕ್ಕೆ ಊಟ ಹಾಕ್ಬೋದು, ಅಷ್ಟು ಜಾಗ ಇದೆ. ಇನ್ ಕೇಸ್ ಫಂಕ್ಷನ್ ಮಾಡೋರಿಗೆ ಒಂದು ವ್ಯವಸ್ಥೆ ಆಗ್ಲಿ ಅನ್ನೋದಕ್ಕೆ ಇಲ್ಲೂ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ಕಾಮನ್ ಬಾತ್ರೂಮ್. ಇದು ಎಕ್ಸಿಟ್ ವಾಟರ್, ಇನ್ ವಾಟರ್ಗೆಲ್ಲ ಪ್ರಾವಿಷನ್ ಮಾಡಿದ್ರೆ ಜಸ್ಟ್ ಒಂದು ಕಾಮನ್ ಬಾತ್ರೂಮ್ಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಇವ್ರು ಮಾಡಿದ್ದಾರೆ. ಏನು ಅಂದ್ರೆ ಇಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಆದ್ರೆ ಈ ಬಾತ್ರೂಮ್ ಅಲ್ಲಿ ಯೂಸ್ ಆಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಟೆರೆಸ್ಗೆ ಹೋಗೋಣ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಪ್ರಾವಿಷನ್ ಮಾಡಿರುವಂಥದ್ದು. ಈಗ ಬಿಲ್ಡಿಂಗ್ ಮೇಲ್ಗಡೆ ಇದ್ದೀನಿ ನಾನು. ಇಲ್ಲೂ ಕೂಡ ಅಷ್ಟೇ ನಮಗೆ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ರೈನ್ ವಾಟರ್ ಇದು ಕೂಡ ಆಗೋಗಿದೆ. ಇದ್ರ ಕೆಳಗಡೆ ಕೂಡ ನಮ್ಗೆ ಆಗೋಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ರೈನ್ ವಾಟರ್ ಒಂದು ಮಾಡಿಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಟ್ಯಾಂಕ್ ವ್ಯವಸ್ಥೆಗೆ ಬಂದ್ರೆ 2000 ಲೀಟರ್ 2 ಟ್ಯಾಂಕ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೋಲಾರ್ಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ಸೋಲಾರ್ಗಳಿಗೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಇನ್ನೊಂಥರ ಡಕ್ ತರ ಕೊಟ್ಟಿದ್ದಾರೆ. ಇಷ್ಟು ಜಾಗ ಖಾಲಿ ಇದೆಲ್ಲ, ಇದು ಬಂದು ವಾಯು ಮಲೆ ಬರುತ್ತೆ. ಇದು ಕೊಬೇರಿನ ಮಲೆ ಬರುತ್ತೆ. ಕೊಬೇರಿನ ಮಲೆ ಸ್ವಲ್ಪ 8 ಅಲ್ಲೇ ಮಾಡಿದ್ದಾರೆ. ವಾಯು ಮಲೆ ಸ್ವಲ್ಪ ಡೌನ್ ಇದೆ. ಈ ಪೋರ್ಷನ್ ಫುಲ್ ನಮ್ಗೆ ಮಾಡಿಕೊಟ್ಟಿರುವಂಥದ್ದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಸ್ವಿಮ್ಮಿಂಗ್ ಫುಲ್ ಏನಾದ್ರು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬಹುದು, ಇಲ್ಲಾಂದ್ರೆ ಒಂದು ಗಾರ್ಡನ್ ತರ ಏನಾದ್ರು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬಹುದು. ಚೆನ್ನಾಗಿದೆ, ಒಳ್ಳೆ ಸ್ಟ್ರಕ್ಚರ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂಥದ್ದು. ಈ ಪೋರ್ಷನ್ ನಮಗೆ ಲಿಫ್ಟ್ ಬರುತ್ತೆ. ಕೆಳಗಡೆ ಇರೋದು ಲಿಫ್ಟ್ ರೂಮ್. ಇದು 2 BHK ಹೌಸ್. ಅದರಿಂದ ಈ ಸ್ಟ್ರಕ್ಚರ್ ನಮಗೆ ಬಂದಿರುವಂಥದ್ದು. ಇನ್ ಟ್ಯಾಂಕ್ ರೂಮ್ಗೆ ಇದು ಹೈಟ್ ಮಾಡಬೇಕಾಗಿರೋದ್ರಿಂದ ಕುಬೇರ್ ರೂಮಲ್ಲಿ ನಮಗೆ ಹೈಟ್ ಮಾಡಿದ್ದಾರೆ. 100% ವಾಸ್ತುನ ನಮಗೆ ಮೇಂಟೈನ್ ಮಾಡಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಸುತ್ತಲೂ ನೋಡಿ, ಕಣ್ಣು ಆಯಿಸಿದಷ್ಟು ನಮಗೆ ಮನೆಗಳೇ ಬರುತ್ತೆ. ಬನಶಂಕರಿ 3ನೇ ಹಂತ ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. 3 3 BHK, 1 2 BHK ಬರುವಂತಹ ಪ್ರಾಪರ್ಟಿ. ವಿಶ್ವೇಸ್ ಬಿಲ್ಡಿಂಗು ನಾರ್ತ್ ಡೋರ್ ಇರುವಂತಹ ಪ್ರಾಪರ್ಟಿ ಇದು. ಮುಂದೆಗಡೆ ಕಾಣಿಸೋದೆಲ್ಲ ನಮಗೆ ಏಜಿಎಸ್ ಲೆವೆಲ್ ಬರುತ್ತೆ. ಈ ಪೋರ್ಷನ್ ಕಾಣಿಸೋದೆಲ್ಲ ನಮಗೆ ಇಟ್ಮಡ್ಗು ಬರುತ್ತೆ. ಬನಶಂಕರಿ 3ನೇ ಹಂತದಲ್ಲಿರುವಂತಹ ಪ್ರಾಪರ್ಟಿ. BBMP ಏಕತ, ಬಿಟರ್ಮೆಂಟ್ ಏಕತ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಲೋನ್ ರನ್ನಿಂಗ್ ಇದೆ. ನಿಮಗೆ SBI ಬ್ಯಾಂಕ್ ಅಲ್ಲೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೆಂಟಲ್ಗೆ ತುಂಬಾ ಇಂಪ್ರೂವ್ಮೆಂಟ್ ಮತ್ತೆ ರಿಕ್ವೈರ್ಮೆಂಟ್ ಇರುವಂತಹ ಜಾಗದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಅಡ್ವಾಂಟೇಜ್ ಏನಂದ್ರೆ ಒಳ್ಳೆ ವ್ಯೂ ಪಾಯಿಂಟ್, ಬ್ಯೂಟಿಫುಲ್ ಆಗಿದೆ ಈ ಪಾಯಿಂಟ್. ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟು 4 ಅಪಾರ್ಟ್ಮೆಂಟ್ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಟೆರೆಸ್ ಮೇಲೆ ಬಂದ್ರೆ ಫುಲ್ಲು ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರು ತಿಳ್ಕೋಬೇಕು, ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಯಾವುದೇ ಪ್ರಾಪರ್ಟಿಗೂ ಲೋನ್ ಏನಾದ್ರು ರಿಕ್ವೈರ್ಮೆಂಟ್ ಏನಾದ್ರು ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.